ದೇವ್ರು ಹೆಂಗಿದಾನೆ. ಹೌದ್ರಿ ಸಿಸ್ಟರ್, ಇವ್ರು ಯಾರ್ಯಾರೋ ಫೋನಲ್ಲಿ ಯೂಟ್ಯೂಬ್ ಅಲ್ಲಿ ಏನೇನೋ ಹೇಳ್ತಾರೆ ಬಿಟ್ಟು ಎಲ್ಲ ದೇವ್ರ ಮನೆಗೆ ಇಲ್ಲ. ಯೇಸು ಸ್ವಾಮಿ ಸತ್ರು, ನಿನಗಾಗಿ ನನಗಾಗಿ ನಮ್ಮೆಲ್ಲರಿಗಾಗಿ ಮಾನವರಿಗಾಗಿ ಆತ ಪ್ರಾಣ ಬಿಟ್ಟ, ಸಿಲುಬೆಯಲ್ಲಿ ಪ್ರಾಣ ಬಿಟ್ಟ, ಸಮಾಧಿ ಮಾಡಿದರು. ಆದರೆ 3ನೇ ದಿನ ಸಮಾಧಿಯಿಂದ ಎದ್ದು ಬಂದ. ಎದ್ದು ಹೆಂಗೆ ಬಂದ ಅಂತಂದರೆ ಜೀವಂತವಾಗಿ ಬಂದ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಎದ್ದು ಬಂದು 40 ದಿನಗಳು ಸಾವಿರಾರು ಮಂದಿ ಮಧ್ಯದಲ್ಲಿ ಇದ್ದು ಅನೇಕ ರಹಸ್ಯಗಳು, ಅನೇಕ ವಿಷಯಗಳು, ಆ ಸ್ವರ್ಗ, ಮೋಕ್ಷ, ಪರಲೋಕ ಅನ್ನೋ ಅದರ ಬಗ್ಗೆ ಜನರಿಗೆ ತಿಳುವರಿಕಿತ್ತು. ಅಲ್ಲಿವರೆಗೆ ಅಲ್ಲಿ ಪರಲೋಕ ಇದೆ, ಅಲ್ಲಿ ದೇವರಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲಂತೆ. ಯೇಸ್ವಾಮಿ ಅಲ್ಲಿಂದ ಬಂದು ಅಲ್ಲಿ ಸೃಷ್ಟಿಕರ್ತನಾಥ ದೇವರಿದ್ದಾರೆ, ತಂದೆಯಾದ ದೇವರಿದ್ದಾರೆ, ಅವರು ಇದ್ದಾರೆ ಅಂತೇಳಿ ಅಲ್ಲಿ ಆ ಸ್ವರ್ಗ, ಅದರ ಹೆಸರು ಸ್ವರ್ಗ, ಮೋಕ್ಷ, ಪರಲೋಕ ಎಲ್ಲ ಒಂದೇ. ಅಲ್ಲಿ ದೇವಲೋಕ, ದೇವರಿದ್ದಾರೆ ಅಲ್ಲಿ. ಅದು ತಿಳಿಸಿದ್ದು ಯೇಸು ಸ್ವಾಮಿ ಭೂಲೋಕದಲ್ಲಿ ಬಂದು. ಈಗ ನಮ್ಮ ನಂಬಿಕೆ ಏನಾಗಿರ್ಬೇಕಂದ್ರೆ, ಈ ಪ್ರಪಂಚವನ್ನೆಲ್ಲ ಪಂಚಭೂತಗಳಲ್ಲೆಲ್ಲವೂ ಕೂಡ ಸೃಷ್ಟಿ ಮಾಡಿದವರು ಆ ದೇವರು ಯೇಸಪ್ಪ, ಅದರ ಬಗ್ಗೆ ತಿಳಿದವರು. ಹಾಗೆ ನಾವು ಈಗ ಈ ಲೋಕವನ್ನು ಬಿಟ್ಟು ಮರಣದ ನಂತರ ಎಲ್ಲಿಗೆ ಹೋಗ್ತೀವಿ? ಹೆಂಗೆ ಹೋಗ್ತೀರಿ? ಇಲ್ಲ ಇಲ್ಲ, ಹಂಗಲ್ಲಮ್ಮ. ಈಗ ನೋಡಿ, ಒಂದು ಮಾತು ಹೇಳಿರ್ತೀನಿ. ಮನುಷ್ಯ ಸತ್ತೋದನಂದ್ರೆ ಅರ್ಥ ಏನು ಅಂದರೆ ಮರಣ ಅಂತಾರೆ ಅದನ್ನು. ಈ ಒಳಗೆ ಆತ್ಮ ಇರ್ತದಲ್ಲ, ಆತ್ಮ ಆತ್ಮ ಈ ಆತ್ಮ ಹೊರಗಡೆ ಹೋದಾಗ ಇದು ಕೆಲಸ ಮಾಡಲ್ಲ, ವೇಸ್ಟ್ ಬಾಡಿ ಇಲ್ಲ ಅಲ್ಲ, ಡೆಡ್ ಬಾಡಿ. ಇದು ಮಣ್ಣಿಂದ ಮಾಡಿದಾನಂತೆ ದೇವರು. ಫಸ್ಟ್ ಮನುಷ್ಯನನ್ನು ಮಣ್ಣಿಂದ ಮಾಡಿ ಅವನ ಮೂಗಿನಲ್ಲಿ ಆತ ಉಸಿರು ಊದಿದ. ಆ ಉಸಿರು ಒಳಗೆ ಹೋಗಿ ಅದು ಜೀವಾತ್ಮ ಆಯಿತು. ಏನಾಯಿತು? ನಾವೆಲ್ಲರೂ ಯಾರು? ಜೀವಾತ್ಮಗಳು, ಆತ್ಮಗಳು. ಆತ ನಿಮ್ಗೇನಾದರೂ ಕೆಲಸ ಆಗಲಿಲ್ಲ ಅಂದರೆ ಏನು ಹೇಳ್ತೀರಿ? ಎಲ್ಲ ಪ್ರಯತ್ನ ಮಾಡಿದ್ವಪ್ಪ, ಕೆಲಸ ಆಗಿಲ್ಲ, ಆ ಪರಮಾತ್ಮನ ಮೇಲೆ ಬಿಟ್ಟಿವಿ ಅಂತ. ಪರಮಾತ್ಮ ಅಂದರೆ ಯಾರಂದರೆ ಆತ್ಮಗಳನ್ನೆಲ್ಲ ಕಾಯುವಾತನು, ಕಾಪಾಡುವಾತನು, ನಡೆಸುವಾತನು ಪರಮಾತ್ಮ. ಆ ಪರಮಾತ್ಮನ್ನೇ ನಮ್ಮ ಸತ್ಯವೇದದಲ್ಲಿ ಬೈಬಲ್ನಲ್ಲಿ ಏನು ಕರೀತಾರೆ? ಪವಿತ್ರ ಆತ್ಮ ಅಂತ ಕರೀತಾರೆ. ಏನಂತ ಕರೀತಾರೆ? ಪರಿಶುದ್ಧಾತ್ಮ. ಈ ಪರಿಶುದ್ಧಾತ್ಮನೇ ನಮ್ಮ ಮಧ್ಯದಲ್ಲಿ ಸಂಚರಿಸ್ತಾ ಇದ್ದಾನೆ. ದೇವರು ಏನು ಹೇಳಿದಾನಂದರೆ, ಎಲ್ಲಿ 2 ಅಥವಾ 3 ಸೇರಿ ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನು ಇರ್ತೇನೆ. ಆ ಪರಿಶುದ್ಧಾತ್ಮ ದೇವರು ಇಲ್ಲಿದ್ದಾರೆ. ಹಾಗಾಗಿ ನಾವು ದೇವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪರಿಶುದ್ಧಾತ್ಮ ದೇವರು ಇಲ್ಲಿ ಇಲ್ಲ ಅಂತಂದರೆ ನಾವು ಸಿನಿಮಾ ಬಗ್ಗೆ ಮಾತಾಡ್ತೀವಿ, ರಾಜಕೀಯ ಬಗ್ಗೆ ಮಾತಾಡ್ತೀವಿ, ಅಡಿಗೆ ಬಗ್ಗೆ ಮಾತಾಡ್ತೀವಿ, ಅವ್ರನ್ನ ಕೊಲೆ ಮಾಡಬೇಕು, ಇವ್ರನ್ನ ಸಾಯಿಸಬೇಕು, ದುಡ್ಡು ಗಳಿಸ್ಬೇಕು, ಇವೆಲ್ಲ ಮಾತಾಡ್ತೀವಿ. ಯಾವಾಗ? ಆತ ಇಲ್ದಾಗ. ನಮ್ಮ ಮಧ್ಯದಲ್ಲಿ ಇವಾಗ ದೇವ್ರು ಇದ್ದಾನೆ. ಹಾಗಾಗಿ ನಾವೇನು ಮಾತಾಡ್ತಾ ಇದ್ವಿ? ದೇವ್ರ ಬಗ್ಗೆ ಮಾತಾಡ್ತೀವಿ. ಏನು ಬಗ್ಗೆಮ್ಮ? ಪವಿತ್ರ ದೇವರು ಬಗ್ಗೆ. ದೇವರು ಯಾರಂದ್ರೆ ಈಗ ಯೇಸಪ್ಪ. ನಿಮಗೆ ಬಿಟ್ಟಿದ್ದು. ನಾನು ನಿಮ್ಮನ್ನೇ ಆ ದೇವ್ರು ನಂಬಬೇಡ, ಈ ದೇವ್ರು ನಂಬಬೇಡ, ಅದು ಕಳ್ಳ ದೇವರು, ಇದು ಸುಳ್ಳು ದೇವರು, ಆ ದೇವರು, ಯಾರ ಬಗ್ಗೆ ನಾನು ಮಾತಾಡಲ್ಲ. ನಾನು ಮಾತಾಡೋದು ಒಬ್ಬರು ಸತ್ಯವಾದ ದೇವರು. ಯಾವ ದೇವರು? ಅದು ಹೇಳಿದಾನೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ.